ಏ ಪಾರ್ವತಿ, ತೆಗೆಯ ಗಂಟ್ನ ಅದೇನು ಬ್ರಹ್ಮ ಗಂಟಲ್ಲ, ನಿನ್ನ ಮಗ ಉಚ್ಚೆದ್ದು ಕಟ್ಟಿರೋ ಗಂಟು. ಈ ಮಗಿನ ಅವ್ರ ಮನೆಗೆ ಜೋಪಾನವಾಗಿ ನಾನು ಬಿಟ್ಬಿಟ್ಟು ಬರ್ತೀನಿ. ಇದನ್ನ ಬಿಚ್ಚೋ ಅವಶ್ಯಕತೆ ಇಲ್ಲ ಮಾವಯ್ಯ. ರುದ್ರ ಅವರು ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬಂದಿಲ್ಲ, ನನಗೆ ಬಲವಂತ ಮಾಡಿ ತಾಳಿನೂ ಕಟ್ಟಿಲ್ಲ. ನಾನೇ ರುದ್ರ ಅವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಇವತ್ತಿಂದ ರುದ್ರ ಅವರು ನನ್ನ ಗಂಡ, ನಾನು ನಿಮ್ಮ ಮನೆ ಸೊಸೆ. ಈ ವಿಚಾರದಲ್ಲಿ ನಿಮ್ಮನ್ನು ಯಾರು ಏನೂ ಅನ್ನಲ್ಲ, ಯಾವ ಕೇಸು ಹಾಕಲ್ಲ. ಬೇಡ ಕಣ್ರಿ, ಇವಳು ಏನಾದ್ರೂ ಹೇಳ್ಕೊಳ್ಳಿ, ಆದ್ರೆ ಇವಳನ್ನ ಇಲ್ಲಿ ಹಿಡ್ಕೊಳ್ಳೋದು ಬೇಡ. ಕಳಿಸ್ಬಿಟ್ಟು ಬನ್ನಿ ಹೋಗಿ. ನನ್ಗೆ ಯಾಕೋ ಇದು ಗೌರಿದೆ ಪಿಲಾನ್ ಅನ್ಸ್ತದೆ. ನಂಗೆ ಗೊತ್ತು ಕಣೆ, ನಿನ್ನ ಒಬ್ಬಳಿಂದ ಈ ಮನೆ ಮುರಿಯಕ್ ಹಾಕಿಲ್ಲ ಅಂತ ನಿನ್ ತಂಗಿನೂ ಕರ್ಕ ಬಂದಿದ್ಯಾ ಅಲ್ವೇ? ನೀವಿಬ್ರು ಸೇರ್ಕೊಂಡು ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ಹೊಡಿಬಹುದು ಅಂತ ಯೋಚನೆ ಮಾಡ್ಕೊಂಡು ಕರ್ಕ ಬಂದಿದ್ಯೇ? ಇವಳು ಏನಾದ್ರೂ ಹೇಳ್ಕೊಳ್ಳಿ, ನೀವು ಮಾತ್ರ ಅವಳು ಕರ್ಕೊಂಡೋಗಿ ಅವ್ರ ಅಪ್ಪನ ಮನೆಗೆ ಬಿಟ್ಬಿಟ್ಟು ಬನ್ನಿ. ಒಬ್ಳು ಮೇಟ್ರ್ ಮಗಳನ್ನ ತಡ್ಕೊಳಕ್ ಹಾಕಿಲ್ಲ, ಇನ್ನೊಬ್ಳು ಬೇಡವೇ ಬೇಡ. ನಿಮ್ ಕೈ ಮುಗಿತೀನಿ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡಿ. ಅವೋ ಸುತ್ತಿ ಬಳಸಿ ನನ್ನ ಅಮ್ಮಿತಕ್ಕೆ ಬತ್ತೀಯ ಅಲ್ವಾ ನೀನು? ಕಣ್ಣಾಗೆ ಪೊರೆಗಿರೆ ತುಂಬ್ಕೊಂಡಿರ್ಬೇಕು. ಹೋಗಿ ಡಾಕ್ಟ್ರ್ ತಾವು ತೋರ್ಸ್ಕೊ. ಮೊದ್ಲೇ ನನ್ನ ಅಮ್ಮಿಯವರು ಬೇಜಾರನಾಗವ್ರೆ. ಇಷ್ಟು ವಯಸ್ಸಾಗದೆ ಕಣವ ನಿನ್ಗೆ, ಹೊಸಿ ತಿಳ್ಕೊಂಡು ಪಳ್ಕೊಂಡು ಮಾತಾಡೋಣ ಅನ್ನೋ ಬುದ್ಧಿ ಬೇಡವ ನಿಂಗೆ? ಈ ಗ್ರೀಸ್ಮಿನೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು ನಮ್ಮ ಮಾತು ಕೇಳ್ದಂಗೆ ಈ ಜೋಕುಮಾರನೇ ಬೇಕು ಅಂತ ಕಟ್ಕೊಂಡ್ಬಂದ್ಲು. ಪಾಪ ಮೇಷ್ಟ್, ಅವಳ ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಗೊತ್ತೇ? ಎಲ್ಲ ಓಲಿ ಬಿಡು. ಬಾಕ್ಲಾಗೆ ನಿಂತ್ಕೊಂಡವ್ರೆ, ಆರತಿ ಮಾಡ್ಬಿಟ್ಟು ಒಳಗಡೆ ಕರ್ಕೊ. ಏನ್ ಬೊಗಳ್ತಿದ್ಯೆ? ನಾನು ಇವ್ರಿಗೆ ಉಪಚಾರ ಮಾಡ್ಬೇಕೆ? ನನಗೇನ್ ಬೇರೆ ಕೆಲಸನೇ ಇಲ್ವಲ್ಲ? ಇವಳು ರುದ್ರ ಮದುವೆ ಮಾಡ್ಕೊಂಡು ಬಂದಿರ್ಬೋದು, ಆದ್ರೆ ಈ ಗ್ರೀಸ್ಮಿನ ಈ ಮನೆ ಸೊಸೆ ಅಂತ ನಾನ್ ಮಾತ್ರ ಒಪ್ಕೊಳಕ್ಕಿಲ್ಲ. ಏ ಪಾರ್ವತಿ, ಸಂಕ್ರ ಸರಿಯಾಗಿ ಹೇಳ್ತಾವ. ಮೊದಲು ಆರತಿ ತಟ್ಟೆ ತಕಬ, ಆರತಿ ಮಾಡಿ ಸೊಸೆನ ಒಳಗ್ ಕರ್ಕೊ. ಏನ್ ಮಾತಾಡ್ತಿದ್ರಿ ನೀವು? ನಿಮ್ಗೆ ಗೊತ್ತಿಲ್ವೇನ್ರಿ ಈ ಗೌರಿ ಬಂದ್ಮೇಕೆ ಈ ಮನೆಗೆ ಏನೇನೆಲ್ಲ ಆಗೈತೆ ಅಂತವ? ಏಟ್ ಅವಮಾನ ಮಾಡೋಳೆ ನಮ್ಗೆ. ಈಗ ಮುಖ ಸೆಪ್ಪೆ ಮಾಡ್ಕೊಂಡು ಪಾಪದಳ ತರ ನಿಂತ್ಕೊಂಡ್ಬಿಟ್ರೆ ನಾವೇನ್ ಕಿವಿಲಿ ಹೂವು ಮುಡ್ಕೊಂಡಿದೀವಂತ? ಮೊದ್ಲು ಆ ಮೇಟ್ರ್ ಮಗಳನ್ನ ಮನೆಯಿಂದ ಆಚೆ ಕಳಿಸಿ. ನಾನು ಈ ಆಟಕ್ಕಿಲ್ಲ,
ಏ ಪಾರ್ವತಿ, ಆರತಿ ತಟ್ಟೆ ತಗೊಬಂದು ಸೊಸೆನ ಒಳಗ್ ಕರ್ಕ ಅಂದೆ. ನಮ್ ಮನೆಗ್ ಬಂದಿರೋ ಮಾರಿಗೆ ನಾನ್ ಆರತಿ ಮಾಡಕ್ಕಿಲ್ಲ ಅಂದೆ. ನೀನ್ ಆರತಿ ಮಾಡ್ಲಿಲ್ಲ ಅಂದ್ರೆ ಬಿಡು, ನಮ್ಮನೆ ಸೊಸೆನ ನಾನ್ ಆರತಿ ಮಾಡೇ ಕರ್ಕತ್ತೀನಿ ಒಳಗೆ. ಸುನಂದ, ಏ ಸುನಂದ, ಆರತಿ ತಟ್ಟೆ ತಕಬ್ಬ. ಸೊಸೆಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊ. ನನ್ನ ಜೀವನದಾಗೆ ಜಾಗ ಅಂತಿರೋದು ಅದು ಸುನಂದಾಗ ಮಾತ್ರವ. ಸುನಂದ ಬೆಲೆ ಏನು ಅಂತ ನಂಗೆ ಈಗ ಅರ್ಥ ಆಗದೆ ಅಪ್ಪಯ್ಯ. ನಾನು ಅವಳು ಮೋಸ ಮಾಡಕ್ಕಿಲ್ಲ. ಮುಂದೆ ನಿಮ್ಮ ಜೀವನದಲ್ಲೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸುಖವಾಗಿರಿ. ನೂರಾರು ಕಾಲ 16 ಮಕ್ಕಳನ್ನ ಎತ್ತಿ ಸುಖವಾಗಿರವ್ವ. ನಾನು ನನ್ನ ಮನೆಯಾಗೆ ಒಂದು ಕಬಡ್ಡಿ ಟೀಮ್ ಕಟ್ಟಬೇಕು ಅಂತೀವಿ.